ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಚೆನ್ನಾಗಿದ್ದೀರಾ? ಯಾವಾಗಲೂ ಸಂತೋಷವಾಗಿರಬೇಕೆಂದು ಹೇಳುತ್ತಾ ಇರುತ್ತೇವಲ್ಲ. ಯೇಸುವಿನಲ್ಲಿ ಯಾವಾಗಲೂ ಸಂತೋಷವಾಗಿರಬೇಕು, ಸರಿನಾ? ದೇವರು ಸಂಗಡ ಇದ್ದರೆ ಯಾವಾಗಲೂ ಸಂತೋಷವಾಗಿ ಇರಬಹುದು. ಆತನು ಸಂಗಡ ಇದ್ದರೆ ಸಮಸ್ಯೆಗಳು, ಹೋರಾಟಗಳು, ಇಕ್ಕಟ್ಟುಗಳೆಲ್ಲ ಇರುತ್ತವೆ. ಎಲ್ಲದರ ಮಧ್ಯೆ ಅದ್ಭುತವಾಗಿ ನಡೆಸುತ್ತಾನೆ. ಈಗ ದೇವರು ನಿಮಗೊಂದು ಮಾತು ಕೊಡುತ್ತಾರೆ. ಏನು ಗೊತ್ತಾ? ಯೆಹೆಜ್ಕೇಲನ ಪ್ರವಾದನೆಯ ಗ್ರಂಥ 37ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೋಗಿಸಿ ನಿಮ್ಮನ್ನು ಬದುಕಿಸುವೆನು. ನಾನು ಜೀವದಿಂದ ತಾನೇ ಇದ್ದೇನೆ ಎಂದು ಅಂದುಕೊಳ್ಳುತ್ತೀರಾ? ಇದು ಆತ್ಮೀಕವಾಗಿರುವಂಥ ಒಂದು ಮುಖ್ಯವಾದ ಸತ್ಯ. ನಮ್ಮ ಆತ್ಮೀಕ ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳು ನಮ್ಮನ್ನು ಬಾಧಿಸಿ ಮರಣದ ಅವಸ್ಥೆಯನ್ನು ಉಂಟು ಮಾಡುತ್ತದೆ. ಹೇಳುತ್ತಾರಲ್ಲ, ಪ್ರಾರ್ಥಿಸೋದಕ್ಕೆ ಆಗುತ್ತಿಲ್ಲ, ಪ್ರಾರ್ಥನೆ ಜೀವಿತ ಸತ್ತ ಹಾಗೆ ಇದೆ, ಸಂತೋಷ ಇಲ್ಲ, ಒಂದು ಉಲ್ಲಾಸ ಇಲ್ಲ, ನನ್ನ ಸಂತೋಷವೆಲ್ಲ ಸತ್ತು ಹೋಯಿತು, ನನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಎಲ್ಲ ಸತ್ತು ಹೋಯಿತೆಂಬುದಾಗಿ ಹೇಳುತ್ತಾರಲ್ಲವ. ಒಂದು ಬಾಧೆ ಅಂದರೆ ಪವಿತ್ರಾತ್ಮನು ಬರುವಾಗ ಅದನ್ನು ಬದುಕಿಸುವನು. ಅಂದರೆ ದೇವರು ತನ್ನ ಆತ್ಮನನ್ನು ನಮ್ಮೊಳಗೆ ಕಳುಹಿಸಿ ನಮ್ಮ ಜೀವಿತವನ್ನು ಆತನು ಬದುಕಿಸುವನು. ಇಂದು ನಿಮ್ಮ ಜೀವಿತದಲ್ಲಿ ಏನೋ ಒಂದು ಬಾಧೆ ಇದೆ, ಯಾವುದೋ ಒಂದು ಭಾಗದಲ್ಲಿ ಸತ್ತು ಹೋದಂಥ ಒಂದು ಅವಸ್ಥೆ. ದೇವರಾತ್ಮನು ಬರುವಾಗ ನಮ್ಮನ್ನು ಬದುಕಿಸುವನು. ಕಳೆದುಕೊಂಡಿರುವಂಥ ಸಂತೋಷ ಪುನಃ ನಮಗೆ ಉಂಟಾಗುವುದು. ಕಳೆದುಕೊಂಡಂಥ ಉಲ್ಲಾಸ ಮನೆಯೊಳಗೆ ಉಂಟಾಗುತ್ತದೆ. ಕಳೆದುಕೊಂಡ ಆಶೀರ್ವಾದ ಪುನಃ ಬರುತ್ತದೆ. ಸತ್ತು ಹೋಯಿತು ಅಂದುಕೊಂಡೆ, ಆದರೆ ಪುನಃ ಬಂದಿತು. ದೇವರು ತನ್ನ ಆತ್ಮನನ್ನು ಕಳುಹಿಸಿ ಬದುಕಿಸುವರು. ರೋಮಾಪುರದವರಿಗೆ 8ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಇದೆ, ನಮ್ಮ ಮರ್ತ್ಯ ದೇಹಗಳನ್ನು ಪವಿತ್ರಾತ್ಮನು ಬದುಕಿಸುತ್ತಾನೆ ಎಂಬುದಾಗಿ. ನನಗೆ ತಿಳಿದಂಥ ಒಂದು ಕುಟುಂಬ, ಆ ಸಹೋದರ ವ್ಯಾಧಿಯಲ್ಲಾದರೂ ಅವರ ಲಿವರ್ ಬಾಧಿಸಲ್ಪಟ್ಟಿತು, ಲಿವರ್ ಸತ್ತು ಹೋಯಿತು, ಅಷ್ಟೇ ಮುಗಿಯಿತು. ಡಾಕ್ಟರ್ಸ್ ನೋಡಿ ಹೇಳಿದರು, ಇನ್ನು ಅಷ್ಟೇ ಮುಗಿಯಿತು. ಅನೇಕ ದಿನಗಳು ಆಸ್ಪತ್ರೆಯಲ್ಲಿ ಇದ್ದರು, ಇನ್ನು ಅಷ್ಟೇ ಫೈನಲ್ ಸ್ಟೇಜ್. ಸ್ವಂತದವರನ್ನೆಲ್ಲ ಬಂದು ನೋಡುವುದಕ್ಕೆ ಹೇಳಿರಿ, ಕೊನೆಯದಾಗಿ ನೋಡುವುದಕ್ಕೆ. ಸ್ವಂತದವರೆಲ್ಲ ಬಂದು ನೋಡಿದರು. ಈಗ ಹೇಳಿದರು, ಎನಿ ಟೈಮ್ ಮರಣ ಸಂಭವಿಸಬಹುದು, ನಾಳೆ ಬದುಕಿರುತ್ತಾರೋ ತಿಳಿಯದು. ಹಾಗೆ ಫೈನಲ್ ಸ್ಟೇಜ್, ಮಾತುಕತೆ ಏನೂ ಇಲ್ಲ, ಐಸಿಯುನಲ್ಲಿ ಇಟ್ಟಿದ್ದಾರೆ. ಅವರ ಹೆಂಡತಿಗೆ ಈ ವಾಕ್ಯ ನೆನಪಿಗೆ ಬಂದಿತಂತೆ. ತನ್ನ ಆತ್ಮನ ಮೂಲಕ ನಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಆತನಲ್ಲಿ ಬದುಕಿಸುವಂತ ಶಕ್ತಿ ಉಂಟು. ತಕ್ಷಣವೇ ಅವರು ಆ ವಾಕ್ಯವನ್ನು ಇಟ್ಟುಕೊಂಡು ರಾತ್ರಿಯೆಲ್ಲ ಆಸ್ಪತ್ರೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿದರು. ಐಸಿಯುವಿನ ಒಳಗೆ ಗಂಡ ಜೀವಕ್ಕಾಗಿ ಹೋರಾಡುತ್ತಾ ಇದ್ದಾರೆ. ಇವರು ವಾಕ್ಯದ ಮೇಲೆ ಕೈ ಇಟ್ಟು, ಆತ್ಮನು ಬದುಕಿಸುವವನು, ನನ್ನ ಗಂಡನ ಮೇಲೆ ಆ ಆತ್ಮನು ಇಳಿಯಲಿ, ನನ್ನ ಗಂಡನ ದೇಹವನ್ನು ಬದುಕಿಸಲಿ, ಆ ಲಿವರನ್ನು ಬದುಕಿಸಲಿ, ನಾನು ನಂಬುತ್ತೇನೆ ಎಂಬುದಾಗಿ ಆ ನಂಬಿಕೆಯನ್ನು ಅರಿಕೆ ಮಾಡುತ್ತಾ ಪ್ರಾರ್ಥಿಸುತ್ತಾ ಇದ್ದರು. ದೇವರೇ, ನಾನು ಐಸಿಯುರೊಳಗೆ ಹೋಗುವುದಕ್ಕೆ ಆಗದು, ನೋಡುವುದಕ್ಕಾಗದು, ಆದರೆ ಪವಿತ್ರಾತ್ಮನು ಹೋಗಲು ಸಾಧ್ಯ, ಪವಿತ್ರಾತ್ಮನ ಶಕ್ತಿ ಇಳಿಯಬಹುದೆಂಬುದಾಗಿ ಪ್ರಾರ್ಥಿಸಿದರು. ರಾತ್ರಿಯೆಲ್ಲ ಪ್ರಾರ್ಥನೆ. ಬೆಳಗ್ಗೆ ಡಾಕ್ಟರ್ಸ್ ಬಂದು ನೋಡುವಾಗ ಅವರು ಎದ್ದು ಮಾತನಾಡಲು ಆರಂಭಿಸಿದರು. ಅವರ ದೇಹದಲ್ಲಿ ದೊಡ್ಡ ಒಂದು ಬದಲಾವಣೆ. ಡಾಕ್ಟರ್ಸ್ ನೋಡಿದರು, ಏನು ಸತ್ತು ಹೋಗುತ್ತಾರೆ ಅಂದುಕೊಂಡಿದ್ದೆವು, ಎದ್ದು ಕುಳಿತು ಮಾತನಾಡುತ್ತಾ ಇದ್ದಾರೆ. ಏನಾಯ್ತೆಂಬುದಾಗಿ ಪರೀಕ್ಷಿಸಿದರೆ ಲಿವರ್ ಹೊಸದಾಗಿ ಬದಲಾಗಿದೆ. ಲಿವರ್ ನೂತನವಾಯಿತು. ಸತ್ತು ಹೋಗಿದ್ದಂಥ ಲಿವರ್ಗೆ ಜೀವ ಬಂದಿತ್ತು. ಹೇಗೆ? ಅದು ಹೆಂಡತಿಗೆ ಗೊತ್ತು. ಅವರೇ ಆ ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡಿದರು. ನಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವಂತ ಶಕ್ತಿ ಆತ್ಮನಿಗೆ ಉಂಟು. ಆ ಆತ್ಮನನ್ನು ನಾನು ನಿಮ್ಮೊಳಗೆ ಹೋಗಿಸುವೆನು, ನೀವು ಬದುಕುವಿರಿ. ಹಾಗಾದ್ರೆ ನಿಮ್ಮ ಜೀವಿತದ ಯಾವ ಭಾಗದಲ್ಲಿ ಪವಿತ್ರಾತ್ಮನ ಶಕ್ತಿ ಬೇಕು? ಒಂದು ವೇಳೆ ನಿಮ್ಮ ಶರೀರದಲ್ಲಿ ಕೆಲವೊಂದು ಅಂಗಗಳು ಸತ್ತು ಹೋಗಿರಬಹುದು. ನಿಮ್ಮ ಕಿಡ್ನಿಯಲ್ಲಿ, ನಿಮ್ಮ ಹಾರ್ಟ್ನಲ್ಲಿ, ನಿಮ್ಮ ಲಂಗ್ಸ್ನಲ್ಲಿ, ನಿಮ್ಮ ಗರ್ಭಕೋಶದಲ್ಲಿ ದೇವರೇ ಆ ಪವಿತ್ರಾತ್ಮನ ಶಕ್ತಿಯನ್ನು ನನ್ನೊಳಗೆ ನೀವು ಕಳುಹಿಸಿರಿ, ಬದುಕಿಸಿರಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ನೋಡಿರಿ. ಒಂದು ಅದ್ಭುತ ನಡೆಯುತ್ತದೆ. ನಿಮ್ಮ ಮಕ್ಕಳಿಗೆ, ನಿಮ್ಮ ಗಂಡನಿಗೆ, ನಿಮ್ಮ ಹೆಂಡತಿಗೆ ಆ ಶಕ್ತಿ ಅವಶ್ಯವಾಗಿರಬಹುದು, ಬದುಕಿಸುವಂತ ಶಕ್ತಿ. ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ಇಂದು ಸತ್ತು ಹೋದಂಥ ಅವಸ್ಥೆಯಲ್ಲಿರುವಂಥ ಅವರ ಜೀವನ ಹೊಸದಾಗಿ ಮಾರ್ಪಡುತ್ತದೆ, ನೂತನವಾಗುತ್ತದೆ. ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ. ನಂಬಿಕೆಯಿಂದ ಯಾವ ಕಾರ್ಯದಲ್ಲಿ ದೇವರು ಬದುಕಿಸಬೇಕೆಂಬುದಾಗಿ ಬಯಸುತ್ತಾ ಇದ್ದೀರೋ ಅದನ್ನು ನಂಬಿ ಪ್ರಾರ್ಥನೆ ಮಾಡಿರಿ. ಪವಿತ್ರಾತ್ಮನ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುತ್ತದೆ. ಬದುಕಿಸುವಂತ ದೇವರಾತ್ಮನಿಗೆ ಸ್ತೋತ್ರ. ಈ ಮಗನು, ಈ ಮಗಳು ಬದುಕಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾರೆ. ನಿಮ್ಮನ್ನು ಬದುಕಿಸುವೆನೆಂದು ಮಾತು ಕೊಟ್ಟಿದ್ದೀರಿ. ನಿಮ್ಮ ಆತ್ಮನನ್ನು ಇವರೊಳಗೆ ಕಳುಹಿಸಿ ಅವರ ದೇಹದಲ್ಲಿ ಸತ್ತು ಹೋಗಿರುವಂತ ಅಂಗಗಳು, ಬಾಧಿಸಲ್ಪಟ್ಟಿರುವಂತ ಅಂಗಗಳು ಯೇಸುವಿನ ನಾಮದಲ್ಲಿ ಜೀವ ಹೊಂದಲಿ, ಅದು ಬದುಕಲಿ.
ಅವರ ಜೀವಿತದಲ್ಲಿ, ಕುಟುಂಬದಲ್ಲಿ, ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ, ಸೇವೆಯಲ್ಲಿ ಸತ್ತು ಹೋದ ಅವಸ್ಥೆಗಳು ಮಾರ್ಪಟ್ಟು ಅವರು ಬದುಕಿಸಲ್ಪಡಲಿ. ಈಗಲೇ ನಿಮ್ಮ ಆತ್ಮನನ್ನು ಕಳುಹಿಸಿಕೊಡಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.